ಈ ಪ್ರಪಂಚದಲ್ಲಿ ಎಂಥ ಕಷ್ಟ ಬಂದರೂ ಪರವಾಗಿಲ್ಲ, ಆದರೆ ಬಡವನಾಗಿ ಅಥವಾ ಮಧ್ಯಮ ವರ್ಗದಲ್ಲಿ ಮಾತ್ರ ಹುಟ್ಟಬಾರ್ದು ಅನ್ಸುತ್ತೆ. ಹೌದು, ದುಡ್ಡಿಲ್ದವನಿಗೆ ತನ್ನ ಹೆತ್ತ ಮಗುವಿನ ಉಸಿರನ್ನ ಉಳಿಸಿಕೊಳ್ಳುವ ಹಕ್ಕು ಕೂಡ ಈ ಭೂಮಿ ಮೇಲೆ ಇಲ್ವೇನ್ರಿ? ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪರದೆ ಮೇಲೆ ಕಾಣ್ತಾ ಇರುವಂತಹ ಈ ಪುಟ್ಟ ಕಂದನ ಮುಖ ನೋಡಿ, ಇವನ ಹೆಸರು ಮೋಕ್ಷಜ್ಞ ಅಂತ. ನಗುವಿನ ಇನ್ನೊಂದು ಹೆಸರಿನಂತಿರುವ ಈ ಮಗು ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಈತನಿಗೆ ಬಂದಿರೋ ಕಾಯಿಲೆ SMA ಟೈಪ್ 1 ಅಂದ್ರೆ ದಿನ ಕಳೆದಂತೆ ಈ ಮಗುವಿನ ದೇಹದ ಸ್ನಾಯುಗಳು ಸಾಯ್ತಾ ಬರ್ತವೆ. ಕೈಕಾಲು ಆಡಿಸಲಾಗಲ್ಲ, ನುಂಗಲು ಆಗಲ್ಲ, ಕೊನೆಗೆ ಉಸಿರಾಡಕ್ಕೂ ಆಗಲ್ಲ. ಈ ಕಾಯಿಲೆಗೆ ಮದ್ದೇ ಇಲ್ವಾ? ಖಂಡಿತ ಇದೆ. ಝೊಲ್ಗೆನ್ಸ್ಮಾ ಅನ್ನುವಂತಹ ಒಂದು ಇಂಜೆಕ್ಷನ್ ಕೊಟ್ರೆ ಮಗು ಬದುಕುಳಿಯುತ್ತೆ. ಆದ್ರೆ ಆ ಇಂಜೆಕ್ಷನ್ ಬೆಲೆ ಬರೋಬ್ಬರಿ 16 ಕೋಟಿ ರೂಪಾಯಿ. ಹೌದು, 16 ಕೋಟಿ. ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಅಪ್ಪ ಅಮ್ಮ ತಮ್ಮ ಇಡೀ ಜೀವಮಾನ ದುಡಿದ್ರು ಇಷ್ಟು ದೊಡ್ಡ ಮೊತ್ತವನ್ನ ಕಣ್ಣಲ್ಲೂ ನೋಡಕ್ ಸಾಧ್ಯ ಇಲ್ಲ. ನೀವು ಕೇಳ್ಬೋದು, ಸರ್ಕಾರ ಸಹಾಯ ಮಾಡಲ್ವಾ, ನಾವ್ಯಾಕೆ ಮಾಡ್ಬೇಕು ಅಂತ. ಸರ್ಕಾರದ ನಿಯಮಗಳ ಪ್ರಕಾರ ಇಂತಹ ಅಪರೂಪದ ಕಾಯಿಲೆಗಳಿಗೆ ಸಿಗುವ ಗರಿಷ್ಠ ಸಹಾಯಧನ ಕೇವಲ 50 ಲಕ್ಷ ರೂಪಾಯಿ ಮಾತ್ರ. 16 ಕೋಟಿಯಲ್ಲಿ 50 ಲಕ್ಷ ಎಲ್ಲಿ? ಉಳಿದ 15.5 ಕೋಟಿ ರೂಪಾಯಿಗಳನ್ನ ತಂದೆ ತಾಯಿ ಎಲ್ಲಿಂದ ತರ್ತಾರ್ರಿ? ಆ ಪುಟ್ಟ ಜೀವದ ಬೆಲೆ 16 ಕೋಟಿ. ದುಡ್ಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ತಾಯಿ ತನ್ನ ಮಗುವನ್ನ ಕಳ್ಕೊಳ್ಬೇಕಾ? ಅರ್ಥ ಆಗ್ತಾ ಇಲ್ಲ ನನಗೆ. ಈ ಮಗುವನ್ನ ಉಳಿಸುವ ಶಕ್ತಿ ಸರ್ಕಾರಕ್ಕಿಲ್ಲದಿರಬಹುದು, ಆದ್ರೆ ನಮಗಿದೆ, ಕನ್ನಡಿಗರಿಗಿದೆ. ನಮ್ಮ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ನಾವೆಲ್ಲ ಕೇವಲ 100 ರೂಪಾಯಿ ಕೊಟ್ಟರು ಸಾಕು, ನಾವು ದಿನ ಕುಡಿಯೋ ಒಂದು ಕಾಫಿ ಟೀ ದುಡ್ಡನ್ನ ಆ ಮಗುವಿನ ಉಸಿರಿಗಾಗಿ ಮುಡಿಪಾಗಿಟ್ರೆ ಆ 16 ಕೋಟಿ ಏನು ಮಹಾ ಅಲ್ಲ. ದಯವಿಟ್ಟು ವಿಡಿಯೋನ ಕೇವಲ ನೋಡಿ ಲೈಕ್ ಮಾಡಿ ಸುಮ್ಮನಾಗ್ಬೇಡಿ. ನಿಮ್ ಕೈಲಾದಷ್ಟು, ಅದು 50 ರೂಪಾಯಿ ಆಗ್ಲಿ 100 ರೂಪಾಯಿ ಆಗ್ಲಿ, ನಾನು ಹಾಕಿರೋ QR ಕೋಡ್ಗೆ ದಯವಿಟ್ಟು ಕಳಿಸಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಒಂದು ಕಂದನ ಉಸಿರು. ಬಡತನ ಕಾಯಿಲೆಗಿಂತ ಕ್ರೂರವಾದದ್ದು ಅಂತ ಸುಳ್ಳಾಗ್ಸೋಣ. ಬನ್ನಿ, ಮೋಕ್ಷಜ್ಞನನ್ನ ಉಳಿಸೋಣ. ಮಾನವೀಯತೆ ಇನ್ನೂ ಸತ್ತಿಲ್ಲ ಅಂತ ಆ ತಾಯಿಗೆ ತೋರ್ಸೋಣ. ಧನ್ಯವಾದಗಳು.